ಹಾಯ್ ಹೆಲೋ ನಮಸ್ಕಾರ. ನಾನು ನಿಮ್ಮ ಮಿಸ್ಟರ್ ಮಚ್ಚ ಮಾಡ್ತಿರುವ ನಮಸ್ಕಾರಗಳು ಗಾಯ್ಸ್. ಯಾವಾಗಲೂ ಹೇಳ್ತಾ ಇದ್ವಿ ಫಸ್ಟ್ ಮ್ಯಾಚ್ ದೇವ್ರಿಗೆ ಬಿಟ್ವಿಪ್ಪ. ಫಸ್ಟ್ ಮ್ಯಾಚ್ ಎಲ್ಲ ದೇವ್ರಿಗೆ ಬಿಟ್ಟಿದ್ವಿ ಅಂತಿದ್ವಿ. ಈ ಸತಿ ಏನಿಲ್ಲಪ್ಪ, ಅದೆಲ್ಲ ಹಳೆ ಹಿಸ್ಟ್ರಿ ಎಲ್ಲ ಇದು. ಇವಾಗ ಏನಿಲ್ಲ, ಯಾವ ಮ್ಯಾಚ್ ದೇವ್ರಿಗೆ ಬಿಡಂಗಿಲ್ಲ, ಏನಿಲ್ಲ. ಫಸ್ಟ್ ಮ್ಯಾಚ್ ಗೆದ್ದಿ ನೋಡ್ರಪ್ಪ. ಅದು ಎಷ್ಟು ಆರಾಮ್ ಈಸಿ ಮ್ಯಾಚ್ ಇದು. ಈಸಿ ಮ್ಯಾಚ್ ಗೆದ್ಕೊಂಬಂದ್ವಿ. ಇನ್ನೊಂದು ನೆನಪು ಬಂತು, ಟ್ರಾವಿಸ್ ಹೆಡ್ ಫೇವ್ರೇಟ್ ಐತಂದಪ್ಪ ಒಂದು RCB. ಬರೀ 11 ರನ್ ತೆಗ್ದೇನ್ರಿ ಅವ. ಬರೀ 11 ರನ್ ಅಷ್ಟೇ. ಏನೋ ಫಸ್ಟ್ ತಿರ್ಗಾಡ್ತಿದ್ದೀರಪ್ಪ ರನ್ ಹೊಡಿಯಕ್ಕೆ. ಅದಾದ್ಮ್ಯಾಗ ಏನು ಫಿಲಿಪ್ ಸಾಲ್ಟ್ ಏನು ಕ್ಯಾಚ್ ರೀ ಅದು. ಯಪ್ಪ ತಲ್ಲಿ ಅವನು ಎಂಥ ಡೈವ್ ಹೊಡೆದಪ್ಪ ಅವನವ. ಸಖತ್ ಡೈವ್ ಹೊಡೆದಪ್ಪ. ನೆಕ್ಸ್ಟ್ ಲೆವೆಲ್ ಅದಂತೂ ಭಾಳ ಸಖತ್ತಾಗಿತ್ತಪ್ಪ ಅದೊಂದು. ಇನ್ನೊಂದು ಹೇಳ್ಬೇಕಂದ್ರೆ ಫಿಲಿಪ್ ಸಾಲ್ಟು ಮತ್ತು ವಿರಾಟ್ ಕೊಹ್ಲಿ ಬಂದ್ರಪ್ಪ ಬ್ಯಾಟಿಂಗ್ ಬಂದಮೇಲೆ ಎದುರುಗಡೆ ಯಾರೋ ಫುಲ್ ಬೆರಳು ಇರ್ತಿತ್ತು ಅವ್ರದ್ದು. ಯಪ್ಪ ಇವ್ರು ಬಂದು ಹೊಡೆದು ಬಿಡ್ತಾರೆ ಅಂತಂದು ಬೆರಳು ಇರ್ತಿತ್ತು. ಅಂಥ ಟೈಮ್ನಾಗ ಫಿಲಿಪ್ ಸಾಲ್ಟ್ ಒಂದು 2 ಶಾಟ್ ಹೊಡೆದ್ಬಿಟ್ಟು ಔಟ್ ಆಗ್ಬಿಟ್ರು. ಏನು ಅಂಥದ್ದೇನಿಲ್ಲ ವಿರಾಟ್ ಕೊಹ್ಲಿ ಇದ್ರಿನ. ಆಮೇಲೆ ವಿರಾಟ್ ಕೊಹ್ಲಿ ಸ್ಟಾರ್ಟ್ ಮಾಡಿದ್ರೆ ಆಮೇಲೆ ಕರ್ನಾಟಕದ ಹುಲಿ ಬಂತು. ನಮ್ದು ಹುಲಿ ಅಂತಲ್ಲ, ಕರ್ನಾಟಕದ ಹುಲಿ ದೇವದತ್ ಪಟ್ಟಿಕಲ್ ಬಂದ್ಬಿಟ್ಟು ಹೆಂಗೆ ಚೆಚ್ಚಾಡ್ತು ಅಂತಂದರೆ 26 ಬಾಲಿಗೆ 61 ರನ್. ಹೆಂಗೆ ಶಾಟ್ಗಳು 360 ಶಾಟ್ ಹಿಂಗೆ ಓಡಿ ಎಲ್ಲ ಹೊಡೆದು ಬಿಸಾಕ್ಬಿಟ್ರೆ. ಆಮೇಲೆ ಬಂದ್ಬಿಟ್ಟು ನಮ್ಮ ಕ್ಯಾಪ್ಟನ್ ಬರ್ತಾರ, ಎಲ್ಲಿ ಪಟ್ಟಿದ್ದಾರೆ ಕೇಳ್ತಾರೆ ಶಾಟ್ಗಳು ಮತ್ತೆ. ಯಪ್ಪ ಹೆಂಗೆ ಹೊಡೆದ್ರು ಅಂತಂದ ಅವಂತೂ. ಯಪ್ಪ ಎಂಥ ಅವ್ರು ಶಾಟ್ಗೆ ಒಂದು ಹೊಡೆದ್ರೆ ಅವ್ರು 6 ಹೊಡೆದ್ರೆ ಅಂತ ಒಂಥರ ಕ್ರೇಜ್ ಅದು. ಪಟ್ಟಿದ್ದಾರೆ ಅವ್ರು 6 ಹೊಡೆದು ನೋಡೋದು ಒಂದು ದೊಡ್ಡ ಇದು. ಅದೊಂಥರ ಲುಕ್ ಸಕ್ಕತ್ತಾಗಿರ್ತೈತೆ ಅವ್ರು ಹೊಡೆದು ಶಾಟ್, ಒಂದು ಸ್ಟೈಲಿಶ್. ಆಮೇಲೆ ಬಂದು ನಮ್ಮದು ಜಿತೇಶ್ವರ ಬಂದುಬಿಟ್ಟು ಏನು ಏನೋ ಅವರು 6 ಹೊಡಕ್ಕೆ ಹೋದ್ರು. ಬಟ್ ಏನೋ ಆಗ್ತಾವೆಲ್ಲ, ಅಂಥದಕ್ಕೆ ಟೆನ್ಷನ್ ತೊಗೊಳಂಗಿಲ್ಲ. ನಮ್ದು ಮ್ಯಾಚ್ ಅಂತ ಫಸ್ಟಿಗೆ ಗೊತ್ತಾಗ್ಬಿಟ್ಟಿತ್ತು. ಇವ್ರು ಹೊಡೆದು ನೋಡಿದ್ವಿ. ಆಮೇಲೆ ನಮ್ಮ ಕಿಂಗ್ ಕೊಹ್ಲಿಗೆ ಶಾಟ್ ಕೇಳ್ತ್ರೇನು ಅವ್ನು ಹೊಡೆದಪ್ಪ. ಮಲ್ಲಿಂಗ ಅಂತ ಹೊಡೆದು ಶಾಟ್ ಹೊಡೆದ್ರ ನಾವನ ಏನು ಲುಕ್ ಅದು ಶಾಟ್. ಅದು ನೋಡೋಕೆ ಅದಕ್ಕಂತ ಕಿಂಗ್ ಕೊಹ್ಲಿ ಅಂತ ಶಾಟ್ಗಳಿಗೆ ಫೇಮಸ್. ಎಂಥ ಯಾವ ಕಲೆ ಇಲ್ಲ ಅಂತ ಹೇಳ್ರಿ, ಎಲ್ಲ ಕಲೆ ಅದಾವಪ್ಪ ನಮ್ಮ ವಿರಾಟ್ ಕೊಹ್ಲಿ ಹತ್ರ. ಮತ್ತೇನೈತಿ, ಆರಾಮ್ ಈಸಿ ಒನ್ ಸೈಡ್ ಮ್ಯಾಚು. ಎಂತ ತಲೆ ಕೆಡಿಸ್ಕೊಳ್ಳೋಂಗಿಲ್ಲ. ವಿರಾಟ್ ಕೊಹ್ಲಿ ವಿನ್ನಿಂಗ್ ಶಾಟ್ ಹೊಡೆದ್ರು. ಮತ್ತು ಇನ್ನೊಂದು ಹೇಳಬೇಕು ಅಂತಂದರೆ, ಲಾಸ್ಟ್ಗೆ ಹೇಳಬೇಕು ಅಂತಂದರೆ, ಮತ್ತು ಮೊನ್ನೆ ಅಂದರೆ ಒಂದು ಘಟನೆ ಆಯಿತು ಅವಾಗ ದುರಂತ. ಅದಾದಾಗ ಬಂದು ಎಲ್ಲ 11 ಜನ ಏನೋ ಸ್ವಲ್ಪ ಇದಾಗಿತ್ತು ಅವಾಗ. ಅದರದ್ದೆಲ್ಲ ಬಂದು ಅವರಿಗೆಲ್ಲ ನಮನಗಳು ಸಲ್ಲಿಸಿಬಿಟ್ಟು ಮ್ಯಾಚ್ ಸ್ಟಾರ್ಟ್ ಆದರು. ಅದು ಒಂದು ಒಳ್ಳೆ ಚೆನ್ನಾಗಿ ಅನ್ನಿಸ್ತು. ಸೊ ಇಷ್ಟಿಗೆ ನಾನು ಲಾಗ್ ಮುಗಿಸ್ತೀನಿ ಗೈಸ್. ನಿಮ್ಗೆ ಹೆಂಗೆ ಅನ್ನಿಸ್ತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ. ಬಾಯ್.